ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ಕೋಟೆನಾಡು, ಚಿತ್ರದುರ್ಗ. ನಮ್ಮ ಡಿಸ್ಟ್ರಿಕ್ಟ್ ಚಿತ್ರದುರ್ಗದಲ್ಲಿದ್ದೀವಿ. ಕೋಟೆನಾಡು ಬಂಡೆಗಳು ನೋಡ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವಂದರೆ ಚಂದವಳ್ಳಿ ತೋಟದ ಹತ್ರ ಇರೋ ಧವಳಪ್ಪನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಫಾರ್ ಟ್ರೆಕ್ಕಿಂಗ್. ಈ ಬಿಸಿಲಲ್ಲಿ ಧವಳಪ್ಪನ ಗುಡ್ಡಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನೇನಾಗತ್ತೆ ಅಂತ. ಹಾಯ್, ಎಲ್ಲಿಗೆ ಹೋಗ್ತಿದ್ದೀರಾ? ಚಂದ್ರವಳ್ಳಿ. ಇವ್ರ ರೈಡರ್ ಹೆಸರು ಸಮೀವುಲ್ಲಾ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ರೈಡರ್ ಸಮೀವುಲ್ಲಾ ಅಂತ ಇವರು. ಗೈಸ್, ಚಂದವಳ್ಳಿ ತೋಟದ ಹತ್ರ ಇದ್ದೀವಿ. ಲುಕ್ ಎಟ್ ದ ವ್ಯೂ. ಕೆರೆ ನೋಡ್ರಿ, ಎಷ್ಟು ನೀರಿದೆ. ಊರಿಗೆ ಪ್ರಾಪರ್ ಅಂದರೆ ಇವರು. ಇದ್ರ ಬಗ್ಗೆ ನಿಂಗೆ ಏನೇನು ಗೊತ್ತು ಹೇಳಪ್ಪ? ಎಸ್, ಪ್ಲೀಸ್ ಟೆಲ್ ಮಿ ಅಬೌಟ್ ದ ಚಂದವಳ್ಳಿ ಕೆರೆ. ಏನೂ ಇಲ್ಲ, ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಬರಬಾರ್ದು ಹೇಳೋ ಮಾತಿಗೆ. ಇದು ಚಂದ್ರವಳ್ಳಿ ಕೆರೆ. ಇಲ್ಲಿ ಸ್ವಲ್ಪ ಜನ ಮೀನು ಹಿಡಿಯೋಕೆ ಬರ್ತಾರೆ, ಇನ್ನೂ ಸ್ವಲ್ಪ ಜನ ಈಜಾಡಕ್ಕೆ ಬರ್ತಾರೆ, ಇನ್ನೂ ಸ್ವಲ್ಪ ಜನ ನೋಡೋಕೆ ಬರ್ತಾರೆ. ಎರಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಅಷ್ಟೇ. ಇಂಥವೇನಾರು ಹೇಳಲ್ಲ ಅಂದ್ರೆ ನಮ್ಮ ಗೂಗಲ್ ಹಿಸ್ಟ್ರಿ ಅವರು ಇಲ್ಲಿದ್ದಾರೆ. ಹೇಳಪ್ಪ, ಹಿಸ್ಟ್ರಿ ಮ್ಯಾನ್. ಇದನ್ನು ಮಯೂರ ವರ್ಮ ತನ್ನ ಸಾಮ್ರಾಜ್ಯನ ಕಟ್ಟಬೇಕು ಅಂತ ಪ್ರಾರಂಭಿಸಿದಾಗ ಮೊದಲ ಬಾರಿಗೆ ಅವನು ಇಲ್ಲಿ ಕೆರೆಗೆ ಇಲ್ಲಿ ಸೈನ್ಯ ಕಟ್ತಾನೆ. ಅದರಿಂದ ಇದನ್ನು ಕಟ್ಟಿದ್ದು ಅವನೇ ಅಂತಲೂ ಹೇಳ್ತಾರೆ. ಈ ಪ್ರದೇಶದಲ್ಲಿ ಬೇಡ ಜನಾಂಗದವರು ಇರ್ತಾರೆ. ಅವರು ದೈಹಿಕವಾಗಿ ಭಾರಿ ಬಲಿಷ್ಠರಾಗಿದ್ದರಿಂದ ಅವ್ರನ್ನ ಯೂಸ್ ಮಾಡಿಕೊಂಡು ಒಂದು ಸೈನ್ಯ ಕಟ್ಟಿ ಅವನು ಕರ್ನಾಟಕದ ಮೊದಲ ಸಾಮ್ರಾಜ್ಯನ ಸ್ಥಾಪಿಸ್ತಾನೆ. ಯಾರು? ಮಯೂರ ವರ್ಮ. ಸೊ ಇಲ್ಲಿ ಗಾಡಿಗಳು ಅಲೋ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಬೈ ವಾಕ್ ಟು ದಟ್ ಧವಳಪ್ಪನ ಗುಡ್ಡ. ಬೈ ವಾಕ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಟೇಶನ್ ಕೂಡ ಇದೆ ಗಿಡಗಳಿಗೆ. ಸೊ ಇಲ್ಲೇ ಪ್ಲಾಂಟೇಶನ್ ಮಾಡಿ ಗಿಡ ಮರಗಳನ್ನ ಇಲ್ಲಿ ನೆಡ್ತಾರೆ. ಸೊ ಎಲ್ಲೆಲ್ಲೋ ಸಂದಿಲೆಲ್ಲ ಹೋಗ್ತಾ ಇದ್ದೀವಿ. ವಿ ಡೋಂಟ್ ನೋ ಯಾವ್ದ್ರ ಇದು ಹಿಂಗಿದೆ ದಾರಿ. ಅಣ್ಣ ಒಂಚೂರು ದಾರಿ ಬಿಡ್ತೀರಾ? ಅಣ್ಣನ ಅಕ್ಕ ಒಂಚೂರು ದಾರಿ ಬಿಡ್ರಿ, ಹೋಗ್ತೀವಿ ಮುಂದಕ್ಕೆ. ನಮ್ದು ಏನು ಕೆಲಸ ಇರ್ತದೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಅಕ್ಕ, ಥ್ಯಾಂಕ್ ಯು, ಬಾಯ್ ಬಾಯ್. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಆಯಿತು, ಮ್ಯಾಮ್ ಅಂತ ಕರಿತೀನಿ ಬಿಡು ನಿನ್ನ. ಯಾವ ಕಡೆ ಹೋಗಬೇಕು? ಎರಡು ದಾರಿ ಇದೆ, ಇಲ್ಲೊಂದಿದೆ ಇಲ್ಲೊಂದಿದೆ. ಇದೇನಾ? ಸೊ ಇವಾಗ ಇನ್ನೂ ನಾವಿಲ್ಲಿ ಹತ್ತಿ ಹಂಗೆ ಹೋಗ್ಬೇಕು ಅಲ್ಲಿಗೆ. ಸೊ ನಾವು ಅಲ್ಲಿ ನಡ್ಕೊಂಬಂದಿದ್ದ ದಾರಿ ನೋಡಿ, ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಅಲ್ಲಿಂದ ಹಂಗೆ ಬಂದು ಹಿಂಗೆ ಹತ್ತಿದ್ದೀವಿ ವಿತ್ ದಿಸ್ 3 idiots. ಜಂಪ್ ಮಾಡಿಬಿಡು ಸುಮ್ಮನೆ, ಬೆಸ್ಟ್, ಆರಾಮು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಹಾಯ್, ಹೇಗಿದೆ ಅಲ್ಲಿ ಫೀಲಿಂಗು? ನೀವೆಲ್ಲ ಹೆಂಗಿರ್ಬೇಕು? ಯೂತ್ಸ್ ನೀವು. ಇವು ಕಲ್ಲುಗಳು ಮೆಟ್ಲು ಥರ ಇಲ್ಲ, ಹಿಂಗೆ ಜೋಡಿಸಿರೋ ಥರ ಐತೆ. ಹಿಂಗೆ ತಳ್ಳಿರಿ ಹಿಂಗೆ ಬಿದ್ದೋಯ್ತವೆ. ಬಿದ್ದಿದ್ಯಾ ಅಕ್ಕ? ಎಲ್ಲ ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ಕೂತ್ಕೊಬಿಡಿ. ನನ್ನ ಕೈಲಿ ಆಯ್ತಾ ಇಲ್ಲ. ಅವ್ನ ಮಧ್ಯದಲ್ಲಿ ಗುಡ್ಡ ಸುತ್ತ ಮನೆಗಳು ನೋಡು, ಸಕ್ಕದಾಗಿ ಕಾಣಿಸ್ತದೆ. ಈಗ ಹಿಂಗೆ ಸ್ಟ್ರೀಪ್ ಆಗಿದೆ, ಇದು ಫುಲ್ ಸ್ಲೋಪ್ ಆಗಿ. ಇದನ್ನು ಹತ್ಬೇಕು ನಾವು. ನೋಡಿ ಅವ್ರು ಹೆಂಗೆ ಗೊತ್ತಿದ್ದಾರೆ. ಇದನ್ನು ಹತ್ಬೇಕಂತ ಇವಾಗ. ಇಲ್ಲೇ ಒಂದು ಪ್ರಾಪರ್ ದಾರಿನೂ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಪಾದರಕ್ಷಣೆಗಳಿಂದ ನಾವೇನ ಬಿಟ್ಟು ಬರೀ ಕಾಲಲ್ಲಿ ಹತ್ತುತ್ತಿದ್ದೀವಿ ಇವಾಗ. ಗಾಯ್ಸ್, ಹೌಸ್ ದ ಜೋಶ್?
ಜೋಶು ಇಲ್ಲ ಏನೂ ಇಲ್ಲ ನೋಡಿ ಇವ್ನು ಜಾರ್ತಾವನೆ ಫಾಲೋವರ್ಸ್ ಹೇಳಕ್ಕ ಸುಮ್ಮನೆ ಸುಳ್ಳು ನೋಡ್ರಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ ನೋಡ್ರಿ. ಹಾಂ, ಇಷ್ಟು ಕಷ್ಟಪಟ್ಟು ಈಗ ನಾನು ಬೇರೆ ಹತ್ಬೇಕು. ಓಕೆ, ಮೇಲೆ ಸಿಗ್ತೀನಿ. ಅಪ್ಪ ಕಷ್ಟಪಟ್ಟು ಹತ್ತಿದ್ದೇವೆ, ಇವಾಗ ಇಲ್ಲ ಹತ್ಬೇಕು. ನೋಡ್ರಿ ಚೂರು ಸ್ಲಿಪ್ ಆದರೂ ಸ್ಪಾಟೆ. ವಾವ್, ಕಲ್ಲಿನ ಬೆಟ್ಟದ ಮೇಲೆ ಮರ.